ನಮಸ್ತೆ, ನನ್ನ ಹೆಸರು ರಮ್ಯಾ ಅಂತ. ನಾನು ಪಾಟ್ರಿ ಟೌನಲ್ಲಿ ಸ್ಕಲ್ಪ್ಚರ್ಸ್ ಮತ್ತು ಗಣೇಶಾಸು ಮತ್ತು ಸಿಕ್ಕಾಪಟ್ಟೆ ಕ್ರಿಯೇಟಿವ್ ವರ್ಕ್ಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಮಣ್ಣಿನ ಗಣೇಶ ಹೇಗೆ ಮಾಡೋದಂತ, ಒಂದು ಪುಟಾಣಿ ಜೇಡಿ ಮಣ್ಣಲ್ಲಿ ಗಣೇಶ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಸರಿನಾ? ಸೊ ಈ ಥರ ಫಸ್ಟ್ ಇಷ್ಟು ಮಣ್ಣು ತಗೊಳ್ಳೋಣ. ನಾನೊಂದು 5 ಇಂದ 6 ಇಂಚಸ್ ಗಣೇಶ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಒಂದಿಷ್ಟು ಮಣ್ಣು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ, ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿನೇ ಮಣ್ಣು ತೊಗೋಬೋದು, ಸರಿನಾ? ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದಿಷ್ಟು ಮಣ್ಣು ತೊಗೋತೀನಿ. ಎಷ್ಟಂದರೆ ಒಂದು ನಿಂಬೆಹಣ್ಣು, ಇವಾಗ ಇಷ್ಟು ನಿಂಬೆಹಣ್ಣು ಸಿಗಲ್ಲ ಬಿಡಿ, ಮೋಸಂಬಿ ಇರ್ಬೋದು. ಇಷ್ಟು ಮಣ್ಣು ತೊಗೊಂಡು ಈ ಮಣ್ಣನ್ನು ಒಂದು ಲಡ್ಡು ಥರ, ನಮ್ಮ ಮನೇಲಿ ಲಡ್ಡು ಮಾಡ್ತೀವಿ ಅಲ್ವಾ, ಆ ಥರ ಮಾಡಿಕೊಂಡು ನೋಡಿ, ಈ ಥರ ಕೈ ಒಳಗಡೆ ಇಟ್ಕೊಂಡು ಲಡ್ಡು ಥರ ಮಾಡ್ಕೋಬೇಕು. ಈ ಥರ ಮಾಡಿದಾದ್ಮೇಲೆ ಬರೀ ಒಂದು ಕಡೆ ಮಾತ್ರ ನೋಡಿ, ನನ್ನ ಕೈ ನೋಡಿ, ಈ ಥರ ಒಂದು ಕಡೆ ಮಾತ್ರ ಪ್ರೆಷರ್ ಹಾಕಿ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಈ ಥರ ಒಂದು ಶೇಪ್ ಬರುತ್ತೆ. ಮೋದಕ ಇರ್ಬೋದು ಅಥವಾ ಒಂದು ವಾಟರ್ ಡ್ರಾಪ್, ಆ ಥರ ಒಂದು ಶೇಪ್ ಮಾಡ್ಕೋಬೋದು. ಓಕೆನಾ? ಇದೇನಂದರೆ ಗಣಪ ಹೊಟ್ಟೆ ಭಾಗ ಇದು ನೋಡಿ. ಈ ಕಡೆ ಒಂದು ಸ್ವಲ್ಪ ದಪ್ಪ ಇದೆಯಲ್ಲ, ಇದು ಹೊಟ್ಟೆ ಭಾಗದಿಂದ ನಾವು ಶುರು ಮಾಡ್ಕೊತಾ ಇದ್ದೀವಿ ಫಸ್ಟ್. ಓಕೆನಾ? ಏನು ಮಾಡೋಣ, ಸೆಕೆಂಡ್ ಪಾರ್ಟ್ ಅಷ್ಟೇ ಮಣ್ಣು. ಫಸ್ಟ್ ಎಷ್ಟು ತಗೊಂಡ್ವಿ ಅದೇ ಥರ ಅಷ್ಟೇ ಮಣ್ಣು ತಗೊಂಡು ಮತ್ತೆ ಇನ್ನೊಂದು ದಡ್ಡು ಮಾಡ್ಕೊಳ್ಳೋಣ. ಮತ್ತೆ ಈ ಥರ ಮಾಡಿ ಇದನ್ನ ಏನು ಮಾಡಬೇಕು, ತಟ್ಟೆ ಇಡ್ಲಿ ಥರ. ನಾನು ಈಸಿಯಾಗಿ ಇರಲಿ ಅಂತ ನಿಮಗೆ ಎಕ್ಸ್ಪ್ರೆಷನ್ಸು ಕೊಡ್ತಾ ಇದ್ದೀನಿ ನೋಡಿ. ಈ ಥರ ತಟ್ಟೆ ಇಡ್ಲಿ ಥರ, ಚಪಾತಿ ಥರ ಬೇಡ, ಒಡೆದೋಗುತ್ತೆ. ನಾವು ಪೀಠ ಮಾಡ್ತಾ ಇದ್ದೀವಿ. ಗಣೇಶ ಕುತ್ಕೋಬೇಕಂದ್ರೆ ಒಂದು ಚೇರ್ ಥರ, ಒಂದು ಪೆಡೆಸ್ಟಲ್ ಥರ ನೋಡಿ, ಈ ರೀತಿ ತಟ್ಬಿಟ್ಟು ಸೈಡ್ಸ್ ಎಲ್ಲ ಒಂದೇ ಥರ, ಒಂದೇ ಥಿಕ್ನೆಸ್ಸಲ್ಲಿ ಇರಬೇಕು ನೋಡಿ. ಈ ಥರ ಒಂದೇ ಥಿಕ್ನೆಸ್ ಇರಬೇಕಲ್ವಾ, ಅದರಿಂದ ನಿಧಾನಕ್ಕೆ ತಟ್ಕೊಂಡು ಬೇಸಲ್ಲಿ ಸಪೋರ್ಟ್ ತಗೊಂಡು ಈ ಥರ ಮಾಡೋಣ. ಸೊ ಎಲ್ಲ ಕಡೆನೂ ಒಂದೇ ಥಿಕ್ನೆಸ್ ಇರುತ್ತೆ ನೋಡಿ, ಈ ಥರ. ಓಕೆನಾ? ಸೊ ಇವಾಗ ಗಣೇಶನ್ಗೆ ಒಂದು ಬೇಸ್ ರೆಡಿ ಆಗಿದೆ. ಈ ಬೇಸ್ ಮೇಲೆ ಸ್ವಲ್ಪ ಸ್ಕ್ರ್ಯಾಚ್ ಮಾಡೋಣ. ಈ ಥರ ಲೈನ್ಸ್ ಮಾಡಿಬಿಟ್ಟು ಸ್ಕ್ರ್ಯಾಚ್ ಮಾಡಿ, ಈ ಥರ ಸ್ಕ್ರ್ಯಾಚ್ ಮಾಡಿದ್ದೀನಿ ನಾನು. ಈ ಥರ ಸ್ಕ್ರ್ಯಾಚ್ ಮಾಡಿ, ಅದು ಯಾಕೆ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀವಿ ಅಂದರೆ, ನಾವು ಮಣ್ಣು ಪ್ಲೇನ್ ಆಗಿದ್ರೆ ಅಂಟ್ಕೊಳ್ಳಲ್ಲ, ಅಷ್ಟು ಬೇಗ ಅಂಟೋದಿಲ್ಲ. ನಾವು ಈ ಥರ ಸ್ಕ್ರ್ಯಾಚ್ ಮಾಡಿದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ರಫ್ ಆಗೋದ್ರಿಂದ ಎರಡು ಸರ್ಫೇಸು ಪ್ರಾಪರ್ ಆಗಿ ಸ್ಟಿಕ್ ಆಗುತ್ತೆ ನೋಡಿ. ಈ ಥರ ಒಂದು ಬೇಸಲ್ಲಿ ಗಣೇಶನ ಕೂರಿಸಿದ್ದೀನಿ. ಗಣೇಶ ಪೂರ್ತಿ ಆಗಿಲ್ಲ, ಬಟ್ ಬಾಡಿನ ಕೂರಿಸಿದ್ದೀನಿ ಈ ಥರ. ಓಕೆನಾ? ಇದು ಸೆಕೆಂಡ್ ಸ್ಟೆಪ್ ಆಯಿತು. ಇವಾಗ ಥರ್ಡ್ ಪಾರ್ಟ್ ಏನಂದರೆ, ಒಂದು ಸ್ವಲ್ಪ ಕಡಿಮೆ ಮಣ್ಣು. ಇವಾಗ ಬಂತು ನೋಡಿ, ನಿಜವಾದ ನಿಂಬೆಹಣ್ಣು ಇವಾಗ ಸಿಗ್ತಾ ಇದೆಯಲ್ವ ನಮಗೆ, ಆ ಸೈಜ್ ಮಣ್ಣು ತಗೊಂಡು ಇದನ್ನು ನಾವು ಏನು ಮಾಡಬೇಕು, ಇದನ್ನು 2 ಭಾಗ ಕಟ್ ಮಾಡಬೇಕು. ಈ ಥರ 2 ಭಾಗ ಕಟ್ ಮಾಡಿಕೊಂಡು ಒಂದು ಕೆಳಗಡೆ ಇಟ್ಬಿಟ್ಟು ಮತ್ತೆ ಬಾಲ್ ಮಾಡೋಣ. ಗಣೇಶದಲ್ಲಿ ಏನಂದರೆ ಈಸಿ ಪಾರ್ಟ್ ಏನಂದರೆ, ನಾವು ಮಾಡಿರೋದು ನೀವು ಎಲ್ಲ ಪೀಸು ತಗೊಂಡಿದ ತಕ್ಷಣ ಫಸ್ಟು ಲಡ್ಡು ಮಾಡಬೇಕು. ಓಕೆನಾ? ಲಡ್ಡು ಮಾಡಿಬಿಟ್ಟು ಆಮೇಲೆ ಮತ್ತೆ ಇನ್ನೊಂದ್ಸತಿ ಫಸ್ಟು ಬಾಡಿ ಮಾಡಿದ್ವಲ್ಲ, ಅದೇ ಪ್ಯಾಟರ್ನ್ ತಗೊಂಡು ಈ ಥರ ಮಾಡ್ಕೋಬೇಕು. ಇದು ಕಾಲು ಮಾಡ್ತಾ ಇದ್ವಿ ನಾವು. ಇದೇ ಥರ ಇನ್ನೊಂದು ಪೀಸ್ ಮಾಡ್ಕೊಳ್ಳೋಣ ನೋಡಿ. ಬಾಲ್ ಮಾಡಿದ್ದೆ, ಮತ್ತೆ ಒಂದು ಕಡೆ ಮಾತ್ರ, ಈ ಕಡೆ ಹಾಕ್ಬೋದು ಅಥವಾ ಈ ಕಡೆನೂ ಹಾಕ್ಬೋದು. ಪ್ರೆಷರ್ ಹಾಕಿ 2 ಕಾಲು ಈ ಥರ ಮಾಡ್ಕೊಂಡಿದ್ದೀನಿ. ಓಕೆನಾ? ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಡಿಸೈನ್ ಮಾಡೋಣ, ಪೈಜಾಮ ಥರ. ಈ ಥರ ಒಂದು ಸ್ಕೇಲ್ ಇದ್ರೂ ನೀವು ಸ್ಕೇಲ್ ಉಪಯೋಗಿಸ್ಬೋದು ನೋಡಿ. ಈ ಥರ ಪ್ಯಾಂಟಲ್ಲಿ ಲೈನ್ಸ್ ಬರುತ್ತಲ್ಲ ಪೈಜಾಮದಲ್ಲಿ, ಈ ಥರ ಲೈನ್ಸ್ ಮಾಡಿ ಸ್ವಲ್ಪ ಈ ಥರ ಲೈಟಾಗಿ ಪ್ರೆಸ್ ಮಾಡಿ ಮೇಲೆ ತಳ್ಳಬೇಕು. ಅವಾಗ ಇದು ಫೀಟ್ ಥರ ಕಾಣುತ್ತೆ, ಪಾದ ಇರುತ್ತಲ್ವಾ, ಪಾದ ಥರ ಕಾಣುತ್ತೆ. ಇನ್ನು ಮಾಡಿದ ನಂತರ ಒಂದು ಟೂಲ್, ಒಂದು ಸ್ಕೇಲ್ ಆ ಥರ ಏನಾದರೂ ತೊಗೊಂಡು ನೋಡಿ ಹಿಂಗೆ ಪ್ರೆಸ್ ಮಾಡಬೇಕು.
ಇದು ಫಿಂಗರ್ಸ್, ಕಾಲಲ್ಲಿರೋ ಫಿಂಗರ್ಸ್ ಮಾಡೋಕ್ಕೆ. ಓಕೆನಾ? ಮಾಡಿದ ತಕ್ಷಣ ಏನು ಮಾಡಬೇಕು, ಈ ಕಡೆ ಗಣೇಶನ್ಗೆ ಅಂಟಿಸೋಣ. ನೋಡಿ, ಈ ಥರ ಅಂಟಿಸ್ಬೇಕು. ಇದೇ ಥರ ಇನ್ನೊಂದು ಕಾಲು ನಾವು ಮಾಡಿ ಇಟ್ಟಿದ್ದೀವಿ ಅಲ್ವಾ, ಇದ್ರ ಮೇಲೂ ಒಂಚೂರು ಡಿಸೈನ್ ಮಾಡ್ಕೊಳ್ಳೋಣ. ಈ ಥರ ಡಿಸೈನ್ ಮಾಡಿ ಮತ್ತೆ ಫೀಟ್ ಥರ ಮಾಡಿ ಇಲ್ಲಿ ಲೈನ್ಸ್ ಹಾಕ್ಕೊಳ್ಳೋಣ ಕಾಲಿಗೆ. ಇದನ್ನ ಈ ಕಡೆ ನಾವು ಹಿಂಗೆ ಇಡ್ಬೋದು ಅಥವಾ ಹಿಂಗೂ ಇಡ್ಬೋದು. ಹಿಂಗೆ ಇಡೋಣ, ಚೆನ್ನಾಗಿ ಕಾಣುತ್ತೆ. ಈ ಥರ. ಓಕೆನಾ? ಇವಾಗ ಬಾಡಿ, ಪೀಠ ಮತ್ತೆ ಕಾಲಾಯ್ತು. ನೆಕ್ಸ್ಟ್ ಕೈ ಮಾಡೋಣ. ಕೈ ಮಾಡೋದು ಹೇಗಂತ ತೋರಿಸ್ತೇನೆ. ಇನ್ನೊಂದು ಬಾಲ್ ತಗೊಳ್ಳೋಣ. ಸೇಮ್ ನಿಂಬೆಹಣ್ಣು ಸೈಜ್ ಅಷ್ಟೇ ಬಾಲ್ ತಗೊಂಡು ಇದರಲ್ಲಿ ಮತ್ತೆ 2 ಭಾಗ, 2 ಕೈ 2 ಕಾಲಲ್ವಾ, ಸೊ ಮತ್ತೆ 2 ಭಾಗ ಮಾಡಿಕೊಂಡು ಒಂದು ಬಾಲ್ ತಗೊಂಡು ಮತ್ತೆ ಲಡ್ಡು ಮಾಡಿ. ಕೈ ಮಾಡ್ಬೇಕಾದ್ರೆ ಈಗ ನಮ್ಮ ಕಾಲ್ಗಿಂತ ಕೈ ಒಂದು ಸ್ವಲ್ಪ ಸಣ್ಣ ಇರುತ್ತಲ್ವಾ, ಅದೇ ಥರ ನಾವು ಅನಾಟಮಿ ಫಾಲೋ ಮಾಡ್ಬೇಕಲ್ಲ. ಸೊ ಇದನ್ನ ಸ್ವಲ್ಪ ಉದ್ದ ಮಾಡ್ಕೋಬೇಕು, ತುಂಬಾ ತೀರಾ ಸಣ್ಣ ಮಾಡಬಾರ್ದು. ನೋಡಿ, ಈ ಥರ ಬೀನ್ಸ್ ಥರ ಇರಬಾರ್ದು, ಚಿಕ್ಕ ಕ್ಯಾರೆಟ್ ಥರ ಮಾಡಬೇಕು. ಈ ಥರ ಶೇಪ್ ಬರಬೇಕು. ಈ ಥರ ಮಾಡಿ ಇಲ್ಲಿ ಕೊನೆಯಲ್ಲಿ 1-2 ಲೈನ್ಸ್ ಬಳೆ ಹಾಕೊಂಡಿರೋ ಥರ, ಮತ್ತೆ ಇದನ್ನ ಕೈನ ಹಿಂಗೆ ಮೇಲೆ ಎತ್ತಬೇಕು. ಇದು ಕೈ ಥರ ಕಾಣುತ್ತೆ ನಿಮಗೆ. ನೋಡಿ, ಇದನ್ನ ನಾವೇನು ಮಾಡಬೇಕು, ಹಿಂಗೆ ತಗೊಂಡ್ಬಂದು ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ಥರ. ಇವಾಗ ಇದು ಆಶೀರ್ವಾದ ಕೈ ಥರ ಆಯಿತು, ರೈಟ್ ಹ್ಯಾಂಡ್. ಈ ಥರ ಸಿಂಪಲ್ ವೇಸ್ ಆಫ್ ಮೇಕಿಂಗ್ ಗಣೇಶಸ್. ತುಂಬ ಕಾಂಪ್ಲಿಕೇಟೆಡ್ ಮಾಡೋದು ಏನು ಬೇಡ. ಒಂದು 8 ಪೀಸ್ ನೀವು ಬಾಲ್ಸ್ ಮಾಡಿಕೊಂಡು ಡಿಫ್ರೆಂಟ್ ಸೈಜಲ್ಲಿ ಅದನ್ನು ಅಂಟಿಸಿದ್ರೆ ಗಣೇಶ ಬಂದ್ಬಿಡುತ್ತೆ. ಮತ್ತೆ 2ನೇ ಕೈ, ಈಗ ಲೆಫ್ಟ್ ಹ್ಯಾಂಡ್ ಅದೇ ಥರ. ಈ ಕಡೆ ಒಂದು ಕಡೆ ಸ್ವಲ್ಪ ಪ್ರೆಷರ್, ಇನ್ನೊಂದು ಕಡೆ ಸ್ವಲ್ಪ ಜಾಸ್ತಿ ಪ್ರೆಷರ್. ಸೊ ಉದ್ದ ಇಲ್ಲಿ ದಪ್ಪದಿಂದ ನಮಗೆ ಹಂಗೆ ಸಣ್ಣ ಬರುತ್ತೆ, ಈ ಥರ ಪ್ರಾಪರ್ ಆಗಿ. ಮತ್ತೆ ಇಲ್ಲಿ ಬಳೆ ಹಾಕ್ಕೊಳ್ಳೋಣ. ಈ ಕೈ ಲಡ್ಡು ಹ್ಯಾಂಡ್, ಇದರಲ್ಲಿ ಲಡ್ಡು ಇಟ್ಕೊಂಡಿರೋ ಥರ ಗಣಪ. ಲೆಫ್ಟ್ ಹ್ಯಾಂಡ್ ಹಿಂಗೆ ಕೆಳಗಡೆ ಬಂದು ಮುಂದೆ ಬರಬೇಕು. ಸೊ ಈಗ 2 ಕೈ 2 ಕಾಲು ಮತ್ತೆ ಬಾಡಿ ಎಲ್ಲ ಆಗಿದೆ ನೋಡಿ. ಇವಾಗ ಹಿಂಗಿದೆ. ಈಗ ತಲೆ ಸ್ಟಿಕ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಆಕ್ಸೆಸರೀಸ್ ಏನಾದರೂ ಜ್ಯುವೆಲ್ರಿ ಮಾಡಬೇಕಂದ್ರೆ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೋದು. ಜ್ಯುವೆಲ್ರಿಗೆ ಏನು ಮಾಡಬೇಕು, ಒಂದು ಚಿಕ್ಕದು ಕ್ಲೇ ತಗೊಂಡು ಈ ಥರ ಒಂದು ಕಾಯಿಲ್ ಥರ ಮಾಡ್ಕೊಳ್ಳಿ. ಈ ಥರ ಕಾಯಿಲ್ ಮಾಡಿಕೊಂಡ್ರೆ ಈ ಥರ ಸ್ಟಿಕ್ ಮಾಡಿಕೊಂಡು ಮತ್ತೆ ಸ್ಕೇಲ್ ಏನಾದರೂ ನಿಮ್ಮ ಹತ್ರ ಇದ್ರೆ ಟೂಲ್ ಥರ ಸಿಂಪಲಾಗಿ ಈ ಥರ ಲೈನ್ಸ್ ಹಾಕ್ಕೊಳ್ಳಿ. ಟೂಲ್ಸ್ ಸಪ್ರೇಟಾಗಿ ಇದಕ್ಕಂತಾನೆ ಏನೂ ಇಲ್ಲ. ಪೆನ್ಸಿಲ್ ಮತ್ತು ಸ್ಕೇಲ್ ಇದ್ದರೆ ಸಾಕು ನಿಮಗೆ, ಅದರಲ್ಲೇ ಡಿಸೈನ್ಸ್ ಮಾಡ್ಕೋಬೋದು ನೀವು. ಒಂದು ಚೈನ್ ಮಾಡಿದ್ದೀವಿ, ಈಗ ಒಂದು ಚಿಕ್ಕದು ಪೆಂಡೆಂಟ್ ಮಾಡಿ ಸ್ಟಿಕ್ ಮಾಡೋಣ. ಓಕೆನಾ? ಪೆಂಡೆಂಟ್ಗೆ ಈ ಥರ ಒಂದು ಪೆನ್ ಬಾಡಿ ಇದೆ ನನ್ನ ಹತ್ರ. ಇದರಲ್ಲಿ ಒಂದು ಬಾಲ್ ಥರ, ಒಂದು ರೌಂಡ್ ಥರ ಡಿಸೈನ್ ಮಾಡಿದ್ದೀನಿ ಚಿಕ್ಕದು. ನೆಕ್ಸ್ಟು ಶಾಲ್ ಮಾಡೋಣ. ಗಣಪನಿಗೆ ಶಾಲ್ ಹೇಗೆ ಮಾಡಬೇಕಂದ್ರೆ, ಇನ್ನೊಂದು ಬಾಲ್ ತಗೊಂಡು ಈ ಥರ ಇದನ್ನು ಫುಲ್ ಫ್ಲ್ಯಾಟ್ ಆಗಿ ಪ್ರೆಸ್ ಮಾಡ್ಕೋಬೇಕು. ಈ ಥರ ಒಂದು ಬಾಲ್ ಅಲ್ಲ, ಬಟ್ ಒಂದು ಚಮ್ ಥರ, ಏನು ಹೇಳೋದು, ಈ ಥರ ರೆಕ್ಟ್ಯಾಂಗುಲರ್ ಶೇಪ್ ಮಾಡ್ಕೊಳ್ಳಿ. ರೆಕ್ಟ್ಯಾಂಗುಲರ್ ಶೇಪ್ ಮಾಡಿಕೊಂಡು
ಹಿಂಗೆ ಪ್ರೆಸ್ ಮಾಡ್ಕೋಬೇಕು, ಅಥವಾ ಬೇಸ್ ಪ್ರೆಷರ್ ತಗೊಂಡು ಬೇಸಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಇದಿಷ್ಟು ದೊಡ್ಡದು ಪ್ರೆಸ್ ಮಾಡಿದ್ದೀನಿ ನಾನು. ಪ್ರೆಸ್ ಮಾಡಿ ಇದನ್ನ ಕಟ್ ಮಾಡಬೇಕು. ಕಟ್ ಹೇಗೆ ಮಾಡ್ಬೇಕಂದ್ರೆ ಫಸ್ಟ್ ಒಂದು ರೆಕ್ಟಾಂಗುಲರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಕಟ್ ಮಾಡಬೇಕು ಹೆಂಗಂತ. ಸೈಡ್ಸ್ ಎಲ್ಲ ಎಕ್ಸ್ಟ್ರಾ ಒಂದು ಸ್ವಲ್ಪ ಅನ್ಇವನ್ ಇರುತ್ತಲ್ಲ, ಅದೆಲ್ಲ ತೆಗೆದ್ಬಿಟ್ಟು ಎಕ್ಸ್ಟ್ರಾಸು ಈ ಥರ ಒಂದು ಕ್ಯಾಡ್ಬರಿ ಡೈರಿ ಮಿಲ್ಕ್ ಥರ ಈ ಥರ ಕಟ್ ಮಾಡ್ಕೋಬೇಕು. ಇದಾದ್ಮೇಲೆ ಇದನ್ನ ನಾವು 2 ಭಾಗ ಮಾಡಬೇಕು. ಸಿಂಪಲಾಗಿ ಲೈನ್ ಹಾಕಿ ತೋರಿಸ್ತೀನಿ. ಈ ಥರ 2 ಟ್ರಯಾಂಗಲ್ಸ್ ಈ ಥರ ಮಾಡ್ಕೋಬೇಕು. ಕಟ್ ಮಾಡಿಕೊಂಡ್ರೆ ನಮಗೆ ಈ ಥರ 2 ಪೀಸ್ ಸಿಗುತ್ತೆ ನೋಡಿ. ಈ ಥರ 2 ಪೀಸ್ ಸಿಗುತ್ತೆ. ಇದಕ್ಕೂ ನಾವೇನಾದರೂ ಡಿಸೈನ್ ಮಾಡ್ಕೋಬೋದು. ಈ ಥರ ಟೂಲ್ ಇಟ್ಕೊಂಡು ಕೆಳಗಡೆ ಮಾತ್ರ ಲೈನ್ ಹಾಕ್ಬಿಟ್ಟು ಇಷ್ಟೇ ಸಾಕು, ಸಿಂಪಲ್. ಮತ್ತೆ ಸೆಕೆಂಡ್ ಪೀಸ್ಗೆ ಅದೇ ಥರ ಓಕೆನಾ. ಈಗ ಇದನ್ನ ಈ ಕಡೆ ಆಡ್ಸೋಣ. ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಆ ಬಟ್ಟೆ ಹೆಂಗ್ ಬಿದ್ದಿರುತ್ತಲ್ವ ಹೆವಿಗೆ, ಆ ಥರ ಒಂದು ಫ್ಲೋ ಕಾಣಿಸ್ಬೇಕು. ನಾವು ಫ್ಲಾಟಾಗಿ ಅಣಿಸಿದ್ರೆ ಏನು ಅಷ್ಟೊಂದು ಲೈಫ್ ಇರಲ್ಲ. ಈ ಥರ ಒಂದು ಸ್ವಲ್ಪ ಒಳಗಡೆ ಬಂದಿರೋ ಥರ ಮತ್ತು ಹೊರಗಡೆ ಬಂದಿರೋ ಥರ ತೋರಿಸಿದ್ರೆ ಇಟ್ ಲುಕ್ ಲೈಕ್ ಅ ರಿಯಲಿಸ್ಟಿಕ್ ಕ್ಲಾತ್. ಅವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಡ್ರಾಮಾ ಟು ದ ಕ್ಲಾತ್ ನೋಡಿ. ಈ ಥರ ಬಟ್ಟೆ ಅಂಟಿಸಿದ್ದೀನಿ. ನೆಕ್ಸ್ಟ್ ಈಗ ಹೆಡ್ ಮಾಡೋಣ. ದಿಸ್ ಇಸ್ ಆಲ್ಮೋಸ್ಟ್ ದ ಫೈನಲ್ ಸ್ಟೇಜ್. ತಲೆ ಒಂದು ಸ್ವಲ್ಪ ದೊಡ್ಡದಿರಲಿ. ಗಣೇಶ ಎಲಿಫೆಂಟ್ ಹೆಡ್ ಅಲ್ವಾ, ಸೊ ಹ್ಯೂಮನ್ ಬಾಡಿಗಿಂತ ಗಣೇಶ ಹೆಡ್ ಸ್ವಲ್ಪ ದೊಡ್ಡದಾಗಿ ಇರುತ್ತೆ. ಸೊ ಒಂದು ಸ್ವಲ್ಪ ಜಾಸ್ತಿ ಮಣ್ಣು ತಗೊಳ್ಳೋಣ. ತಗೊಂಡು ನಾವು ಸೊಂಡ್ಲು ಇದ್ರ ಸಮೇತನ ಮಾಡ್ತೀವಿ, ತಲೆ ಸಮೇತನ ಮಾಡ್ತೀವಿ. ಸಪ್ರೇಟು ಮಾಡ್ಬೋದು, ಸಮೇತ ಒಂದೇ ಸತಿ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಬಾಲ್ ಮಾಡಿದ್ದೀವಿ. ಮತ್ತೆ ಲಡ್ಡು ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಒಂದು ಕಡೆ ದಪ್ಪ ಇರಲಿ, ಇನ್ನೊಂದು ಕಡೆ ಮಾತ್ರ ಸಣ್ಣ ಇರಬೇಕು. ನಾನು ಅದು ವಾಟರ್ ಡ್ರಾಪ್ ಅಂದೆ ಅಲ್ಲ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ, ಬಾಡಿ ಮಾಡ್ಬೇಕಾದ್ರೆ ಆ ಥರ ಮಾಡಿ ಇದನ್ನ ಇನ್ನೊಂದು ಸ್ವಲ್ಪ ಎಲೊಂಗೇಟ್ ಮಾಡಬೇಕು ನೋಡಿ. ಈ ಥರ ಸೊ ತಲೆ ಈ ಥರ ಒಂದ್ ಕಡೆ ದಪ್ಪ ಮತ್ತೆ ಒಂದ್ ಕಡೆ ಸಣ್ಣ ಇರೋ ಥರ ಹಿಂಗ್ ಮಾಡಿಕೊಂಡು ಈ ಥರ ಬೆಂಡ್ ಕೊಡೋಣ. ಓಕೆನಾ. ಸೊ ಈ ಥರ ತಲೆ ಮಾಡಿದ್ದೀವಿ. ಸೊಂಡ್ಲು ಒಂದು ಕಡೆ ಸುತ್ಕೋಬೇಕು ಈ ಥರ. ಓಕೆನಾ. ಈ ಥರ ತಲೆ ಫಿಕ್ಸ್ ಮಾಡಬೇಕು ಸ್ಟ್ರೈಟಾಗಿ. ಸೊಂಡ್ಲನ್ನ ಬಾಡಿಗೆ ಟಚ್ ಆಗೋ ಥರ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿದ್ದೋಗುತ್ತೆ. ಸೊ ಈಗ ನೀವೇನೇ ಪ್ರೆಸ್ ಮಾಡಿದ್ರು ಗಣೇಶನ್ ಮೈಗೆ ಈ ಥರ ಎಲ್ಲ ಜಾಯಿನ್ ಮಾಡಬೇಕು ನೋಡಿ. ಜಾಯಿನ್ ಮಾಡಿಲ್ಲ ಅಂದರೆ ಆಮೇಲೆ ಸಪ್ರೇಟಾಗಿ ಬರೋಕ್ಕೆ ಸಾಧ್ಯ ಇರುತ್ತೆ. ಅದರಿಂದ ಏನೇ ಪ್ರೆಸ್ ಮಾಡಿದ್ರು ಎಲ್ಲ ಒಂದೇ ಸಮಾನ ಈ ಥರ ಸ್ಮಜ್ ಮಾಡ್ಕೊಳ್ಳಿ. ಕೈ ಮತ್ತು ಕಾಲೆಲ್ಲ ಸ್ಮಜ್ ಆಗಿರಬೇಕು ಮೈಗೆ. ಈಗ ಆಲ್ಮೋಸ್ಟ್ ಆಗಿದೆ. ಮಿಕ್ಕಿರೋದು ಕಿವಿಗೆ ಹೆಂಗ್ ಮಾಡ್ಬೇಕಂದ್ರೆ, ಕಿವಿಗೆ ಈ ಥರ 2 ಬಾಲ್ ತಗೊಳ್ಳೋಣ. ಓಕೆನಾ. 2 ಲಡ್ಡು ಚಿಕ್ಕ ತಗೊಂಡು ಇದನ್ನ ಈ ಥರ ಪ್ರೆಸ್ ಮಾಡ್ಕೋಬೇಕು. ಈ ಥರ ಪ್ರೆಸ್ ಮಾಡಿಕೊಂಡು ಈ ಸೈಡಲ್ಲಿ 2 ಸೈಡಲ್ಲಿ ಒಂದೇ ಸತಿ ಇಟ್ಟರೆ ನೀವು ಪ್ಲೇಸ್ಮೆಂಟ್ ಪ್ರಾಪರಾಗಿ ಬರುತ್ತೆ.
ಈ ತರ ಪ್ರೆಸ್ ಮಾಡಿದೀವಿ ನೋಡಿ. ಪ್ರೆಸ್ ಮಾಡಿ ಮತ್ತೆ ಹಿಂದೆ ಎಲ್ಲಾನು ಸ್ಮಜ್ ಮಾಡಬೇಕು, ಮತ್ತೆ ಕಿವಿನ ತಲೆ ಸಮೇತ ಸ್ಮಜ್ ಮಾಡಬೇಕು. ಈ ತರ ರಬ್ ಮಾಡ್ಕೊಂಡ್ರೆ ಕ್ಲೇನ ನೀವು, ಅದು ಯಾವಾಗ್ಲೂ ಸೆಪ್ರೇಟ್ ಆಗಲ್ಲ, ಒಂದೇ ಪೀಸ್ ಆಗಿರುತ್ತೆ ಗಣೇಶ. ಸೊ ನಾನು ಚಿಕ್ಕದೊಂದು ಹೊಟ್ಟೆಗೆ ಒಂದು ಚೈನ್ ತರ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಪ್ಲೇನ್ ಆಗಿದೆ, ಚಿಕ್ಕದು, ತುಂಬಾ ಸಣ್ಣ ಒಂದು ಪ್ಲೇನ್, ಸಣ್ಣ ಒಂದು ತರ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನೀವು ಚೈನು ಮಾಡ್ಬೋದು ಅಥವಾ ಹಾವು ಮಾಡ್ಬೋದು, ಇದೇ ತರ ಮಾಡ್ಬೋದು, ನಿಮ್ಮ ಕ್ರಿಯೇಟಿವಿಟಿ. ಮತ್ತೆ ಕಿವಿಗೂ ಒಂದ್ ಸ್ವಲ್ಪ ಡಿಸೈನ್ ಮಾಡ್ತಿದ್ದೀನಿ. ನೋಡಿ ಈ ತರ ಡಿಸೈನ್ ಮಾಡಿದ್ದೀನಿ. ಈಗ ಕಿವಿಗೆ ಒಂದು ಸ್ವಲ್ಪ ಫ್ಲವರ್ ತರ ಲೈಟ್ ಆಗಿ ಡಿಸೈನ್ ಮಾಡಿದ್ದೀನಿ, ಮತ್ತೆ ಹೊಟ್ಟೆಗೆ ಒಂದು ಚಿಕ್ಕದು ಚೈನ್ ಹಾಕಿದ್ದೀನಿ. ಇವಾಗ ಗಣೇಶನ್ಗೆ ಕಣ್ ಮಾಡೋಣ. ನಾನು ಈಗ ಗಣಪನ್ಗೆ ಕಣ್ ಮಾಡ್ತಾ ಇದ್ದೀನಿ, ಮತ್ತೆ ಟರ್ಬನ್ ಮಾಡಿದ್ದೀನಿ. ಏನ್ ಡಿಸೈನ್ ಬೇಕಾದ್ರೂ ಮಾಡ್ಬೋದು, ನಿಮ್ಮ ಗಣಪ ಅಲ್ವಾ. ನೋಡಿ ಈ ತರ ಕಣ್ ಮುಗಿಸಿದ್ದೀನಿ. ಈಗ ಕಣ್ಣು ಈ ತರ ಮಾಡಿದ್ದೀನಿ ನೋಡಿ. ನೀವು ಕಣ್ಣು ಮಾಡ್ಬೋದು, ಕಣ್ಣು ಈ ತರ ಬಂದಿಲ್ಲ ಅಂದ್ರೆ ಪೆಪ್ಪರ್ ಸೀಡ್ಸ್ ಇದೆಯಲ್ಲ, ಅದನ್ನು ಸಿಂಪಲ್ ಆಗಿ ಇಟ್ಕೋಬಹುದು, ಸಾಕು, ಚಂದ ಕಾಣುತ್ತೆ ನೋಡಿ. ಈ ತರ ಈಗ ನಮ್ಮ ಗಣಪ ಫಿನಿಶ್ ಆಗಿದೆ. ನಿಮ್ ಗಣೇಶ, ಮಣ್ಣಿನ ಗಣೇಶ ಮತ್ತೆ ಈಕೋ ಫ್ರೆಂಡ್ಲಿ ಗಣೇಶ ರೆಡಿ ಇದೆ. ಈ ತರ ಬೇಸಿಕ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಈ ತರ ಒಂದು ಪುಟಾಣಿ ಈಕೋ ಫ್ರೆಂಡ್ಲಿ ಗಣೇಶ ನೀವು ಮಾಡಬಹುದು.